ನಮ್ಮ ಕಾಲದಲ್ಲಿ ಸ್ಕ್ರೀನ್ ಟೈಮು ಇರಲಿಲ್ಲ ಅಂತ ಹೇಳುವಾಗ ನನ್ನ ಮಗಳಿಗೆ ಆಶ್ಚರ್ಯ ಆಗಿ ಅವಳು ಕೇಳಿದ್ಲು, ಹಾಗಾದರೆ ಹಾಲಿಡೇಸಲ್ಲಿ ನೀವು ಟೈಮ್ ಪಾಸ್ ಹೇಗೆ ಮಾಡ್ತಿದ್ದೀರಿ? ನಿಮಗೆ ಬೋರೇ ಆಗ್ತಿರ್ಲಿಲ್ವಾ? ಟೈಮ್ ಪಾಸ್ ಮಾಡೋಕ್ಕೆ ಹಾಗೆ ಏನು ತಾನೇ ಮಾಡ್ತಿದ್ರಿ ಅಂತ. ಆವಾಗ ಹೇಳಿದೆ, ನಾನು ಗಾರ್ಡನ್ನಲ್ಲಿ ಹೋಗಿ ಚಿಟ್ಟೆಗಳನ್ನು ಹಿಡಿತಾ ಇದ್ದೆ ಅಂತ. ಚಿಟ್ಟೆಗಳನ್ನ ಹಿಡಿಯೋದ ಅದು ಹೇಗೆ ಅಂತ ಕೇಳಿದ್ಲು. ಹಾಗೆ ಅವಳಿಗೆ ತೋರಿಸೇ ಬಿಡೋಣ ಅಂತ ಹೋಗಿ ಈ ಒಂದು ಪುಟ್ಟ ಚಿಟ್ಟೆಯನ್ನು ಹಿಡಿದಿದ್ದೀವಿ. ಇಲ್ಲ, ಈ ಚಿಟ್ಟೆಯನ್ನು ನಾವೇನು ಉಪದ್ರ ಮಾಡಲಿಲ್ಲ, ಅದನ್ನು ತಕ್ಷಣವೇ ಕೂಡ ಬಿಟ್ಟಿದ್ದೀವಿ. ಆವಾಗೆಲ್ಲ ನಿಧಾನಕ್ಕೆ ಹೋಗೋದು, ಮೆಲ್ಲಗೆ ಹೋಗೋದು, ಚಿಟ್ಟೆಗಳ ಮೇಲೆ ನಮ್ಮ ಶ್ಯಾಡೋ ಬೀಳದೆ ಶಬ್ದ ಮಾಡದೆ ಹೋಗಿ ಆ ಚಿಟ್ಟೆನ ಹೇಗೆ ಹಿಡಿಯೋದು ಅಂತ ಯೋಚನೆ ಮಾಡಿ ಸುಮಾರು ಹೊತ್ತು ಈ ರೀತಿ ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಈ ಚಿಟ್ಟೆನ ಹಿಡಿದು ಕೊಟ್ಟಾಗ ಅವಳ ಮುಖದಲ್ಲಿ ನೋಡಿರೋ ಸಂತೋಷ ನೋಡಿ ಖುಷಿಯಾಯಿತು. ಆದರೆ ಚಿಟ್ಟೆಗೆ ಪಾಪ ಉಪದ್ರ ಆಯ್ತೇನೋ ಅಂತ ಅದನ್ನು ತಕ್ಷಣವೇ ಕೂಡ ವಾಪಸ್ಸು ಬಿಟ್ಬಿಟ್ವಿ. ಮತ್ತು ಅಮ್ಮನ ಗಾರ್ಡನ್ನಲ್ಲಿ ಹೋಗಿ ಹೂ ಕಿತ್ತೋದು, ಯಾವುದೋ ಒಂದು ಕಲ್ಲನ್ನು ಇಟ್ಟು ದೇವರು ಅಂದ್ಕೊಂಡು ಅದನ್ನು ಪೂಜೆ ಮಾಡೋದು, ಈ ರೀತಿ ಕೂಡ ಆಟ ಆಡ್ತಾಯಿದ್ವಿ. ಸ್ಕಿಪ್ಪಿಂಗ್ ಮಾಡೋದು, ಸೈಕ್ಲಿಂಗ್ ಮಾಡೋದು, ಕುಂಟೆ ಬಿಲ್ಲೆ ಆಡೋದು, ಹೈಡ್ ಆ್ಯಂಡ್ ಸೀಕ್ ಆಡೋದು, ಈ ರೀತಿ ಏನೇನೋ ಆಟ ಆಡ್ತಿದ್ವಿ ಮನೆ ಹೊರಗೆ. ಸ್ಕ್ರೀನ್ ಅಂತೂ ಇರಲಿಲ್ಲ, ಎಷ್ಟೊಂದು ಚಾನಲ್ಗಳು ಇರ್ತಾ ಇರಲಿಲ್ಲ, ಟಿ ವಿಯಲ್ಲಿ ದೂರದರ್ಶನ್ ಮಾತ್ರ ಕಾಣಿಸ್ತಾ ಇತ್ತು. ಆದರೂ ಕೂಡ ಮನೆ ಹೊರಗೆ ಆಟ ಆಡ್ತಾ ಕತ್ಲಾಗೋ ತನಕನೂ ಹೊರಗೆ ಇದ್ದು ಅಮ್ಮ ಕೂಗೋ ತನಕನೂ ಮನೆ ಒಳಗೆ ಹೋಗ್ತಿರ್ಲಿಲ್ಲ, ಹೋಮ್ವರ್ಕ್ ಮಾಡಲಿಕ್ಕೆ ಕೊಡ್ತಿರ್ಲಿಲ್ಲ. ಏನೋ ನೆನಪುಗಳು, ಸುಂದರವಾದ ನೆನಪುಗಳು. ಈ ರೀತಿ ನೀವು ನಿಮ್ಮ ಬಾಲ್ಯದಲ್ಲಿ ಏನೆಲ್ಲ ಆಟ ಆಡ್ತಿದ್ರಿ? ಸ್ಕ್ರೀನ್ ಟೈಮ್ ಇತ್ತಾ ನಿಮಗೆ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ನಮ್ಮ ವೀಕೆಂಡ್ ಹೀಗಾಗಿತ್ತು. ಚಿಟ್ಟೆಯನ್ನು ಹಿಡಿಯೋದು ಹೇಗೆ ಅಂತಲೂ ತೋರಿಸಿದ್ದಾಯಿತು, ಚಿಟ್ಟೆಯನ್ನು ಹೊರಗೆ ಬಿಟ್ಟಿದ್ದು ಆಯಿತು. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಇರುತ್ತೆ, ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಾಯ್ ಬಾಯ್.